ಹಿಂದೆ ಒಂದು ಗಾದೆ ಇತ್ತು, ತಾಯಿ ಸಾಯಬೇಕು ಅಥವಾ ಮಗು ಸಾಯಬೇಕು ಅಂದಾಗ ಡಾಕ್ಟ್ರುಗಳು ಹಿರಿಯ ಜೀವ ತಾಯಿ ಬದುಕಲಿ, ಮಗು ಸತ್ರು ಪರವಾಗಿಲ್ಲ ಅಂತ ಹಿಂದೆ ಮಾತಾಡೋರು. ಅಂದರೆ ತಾಯಿಗೆ ಭಾಳ ಬೆಲೆ ಕೊಡೋರು. ಅಂದರೆ ನೆಕ್ಸ್ಟ್ ಮಗು ಹುಟ್ಟುತ್ತೆ, ತಾಯಿಯಿಂದ ಮಗು ಹುಟ್ಟುತ್ತೆ ಅನ್ನೋ ಭಾವನೆ ಇತ್ತು. ಈಗ ಏನಾಗಿದೆ, 20 ವರ್ಷದ 30 ವರ್ಷದ ಮರಗಳನ್ನ ಕಡು ಬಿಡೋಣ, ಸಣ್ಣ ಸಣ್ಣ ಸಸಿ ನೆಡೋಣ ಅನ್ನೋ ಭಾವನೆಯನ್ನು ಸರ್ಕಾರದಲ್ಲೇ ಎಲ್ಲ ಕಡೆ ಮಾತುಕತೆ ನಡೀತಾ ಇದೆ. ಸಣ್ಣ ಸಣ್ಣ ಸಸಿಗಳು ನೆಟ್ಕೊಂಡು ಅವು 30 ವರ್ಷ ಬೆಳೆಯೋದ್ರಾಗೆ ನಮ್ಮ ಕಥೆ ಏನಾಗಿರ್ಬೋದು. ಅದಕ್ಕೆ 30 ವರ್ಷದ ಮರಗಳನ್ನ ಉಳಿಸ್ಕೊಳ್ರಿ, ಬೇರೆ ಕಡೆ ಸಸಿ ನೆಡ್ರಿ ಅಂತ ನಾವು ಅವ್ರನ್ನ ಬೇಡ್ಕೊಂತ ಇದ್ವಿ. ಈಗ ಎಲ್ಲ ಅಭಿವೃದ್ಧಿ ಕೆಲಸ ಏನಾಗ್ತಾ ಇದೆ ಅಂದರೆ ಮರ ಕಡಿಯೋದೇ ಚಿಂತೆ ಆಗಿದೆ. ಹಾಗಾಗಿ ನಾವು ಎಲ್ಲ ಅಧಿಕಾರಿಗಳು ವಿನಂತಿಸ್ಕೊಂತ ಇರೋದನ್ನು ಚಿತ್ರದುರ್ಗ ಬಯಲು ಸೀಮೆ, ದಯವಿಟ್ಟು ಮರಗಳನ್ನ ಕಡಿಬೇಡಿ. ಖಾಲಿ ಜಾಗದಲ್ಲಿ ಎಷ್ಟು ಬೇಕಾದ್ರೂ ಅಭಿವೃದ್ಧಿ ಮಾಡಿ, ನಾವು ಶಂಕುಸ್ಥಾಪನೆಗೆ ಬರ್ತೀವಿ, ನಾವು ಅದರಲ್ಲಿ ಉಲ್ಲಾಸದಲ್ಲಿ ನಾವು ತೊಡಕೊಳ್ತೀವಿ. ಮರ ಸಾಯಿಸಿ ನೀವು ಏನಾರ ಒಂದು ಬಿಲ್ಡಿಂಗ್ ಕಟ್ಟಿದ್ರೆ ಎಲ್ಲ ಶೋಕಾರ್ಪಣೆ ಮಾಡ್ಕೊಂತ ದುಃಖದಲ್ಲಿ ಬದುಕಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ಕಾಲೇಜುಗಳನ್ನ ಖಾಲಿ ಜಾಗದಲ್ಲಿ ಸ್ಥಾಪನೆ ಮಾಡಿರಿ. DC ಕಚೇರಿನೂ ಸಹ ಯಾವ್ದಾರ ಒಂದು ಸೂಕ್ತವಾದ ಖಾಲಿ ಜಾಗದಲ್ಲಿ ಸ್ಥಾಪನೆ ಮಾಡಿ ಅಂತೇಳಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಡಾಕ್ಟರ್ HK ಸ್ವಾಮಿ ಅಂತೇಳಿ, ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ರಾಜ್ಯ ಉಪಾಧ್ಯಕ್ಷರು. ಕೂಡ 10-15 ಏನು ಆ ಉಪಕೇಂದ್ರಗಳ ಜವಾಬ್ದಾರಿ ಬಹಳ ಇರ್ಬೇಕಾಗ್ತಕ್ಕಂಥದ್ದು. ನೀವೆಲ್ಲರೂ ಕೂಡ ನಾನೇನು 200 ಲೀಟ್ರ್ ಬತ್ತೈತೆ 100 ಲೀಟ್ರ್ ಬತ್ತೈತೆ ಅಷ್ಟಕ್ಕೆ ಒಂದು ಸಂಘ ನಾನು ಮಾಡ್ಕೊಂಡು ಇದ್ದು ಬಿಡೋಣ ಅಂದ್ರೆ ನಿಮ್ಮ ಭವಿಷ್ಯನೇ ಹಾಳು ಮಾಡ್ಕೊಂತೀರ. ನಿಮ್ಮ ಭವಿಷ್ಯ ಯಾವ ರೀತಿ ಇರಬೇಕು ಅಂದ್ರೆ, ಬಹಳಷ್ಟು ಮಟ್ಟಕ್ಕೆ ಇವತ್ತೇನು ಕುಣಿಗಲ್ ಗುಬ್ಬಿ ಆ ಭಾಗದಾಗೆ ಒಬ್ಬೊಬ್ಬ 3,000 ಸಾವಿರ ಲೀಟ್ರ್ ಒಂದು ಸರ್ತಿಗೆ ಇವತ್ತು ಅಳತೆ ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥ ಮಟ್ಟಿಗೆ ಇವತ್ತು ಸಹಕಾರ ಸಂಘಗಳು ಇವತ್ತು ಬೆಳೆದಿದ್ದಾವಲ್ಲ. ಆ ಮಟ್ಟಕ್ಕೆ ನಿಮ್ಮ ಪ್ರಯತ್ನ ಇರಬೇಕು. ಅವಾಗ ಏನಾದರೂ ಕೂಡ ಒಂದು ಬದಲಾವಣೆ ಆಗ್ತೈತೆ. ನೀವೆಲ್ಲರೂ ಕೂಡ ಆರ್ಥಿಕವಾಗಿ ನೀವು ಸದೃಢ ಆಗ್ತಕ್ಕಂಥದ್ದು. ಇವನ್ನ ಮಾಡ್ದಲೇ ಇದ್ರೆ ನೀವುಗಳು ಯಾವುದೇ ರೀತಿಯಲ್ಲಿ ಅದರಲ್ಲಿ ಸಾಧನೆಯನ್ನ ಮಾಡೋಕ್ಕಾಗೋದಿಲ್ಲ. ಮತ್ತೆ ಅಲ್ಲಿನ ರೈತರಿಗೂ ಕೂಡ ನೀವು ಒಂದು ಉತ್ತಮ ಅವ್ರಿಗೆ ಒಂದು ಆರ್ಥಿಕವಾಗಿ ಶಕ್ತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಯಾರೋ ಒಂದು 10-15 ಜನ ಹಾಲಾಗ್ತಿದ ತಕ್ಷಣ ಅದರಲ್ಲಿ ಏನು ಸಾಧನೆಯನ್ನು ಮಾಡೋಕ್ಕಾಗೋದಿಲ್ಲ. ಆ 10-15 ಜನ ಹಾಕೋರು ಇವ್ರೆ ಬಹಳಷ್ಟು ಹಾಲಿಂದ ಇವತ್ತು ಅಭಿವೃದ್ಧಿ ಆಗ್ಯವ್ರೆ, ಅವ್ರ ಕುಟುಂಬ ನೆಮ್ಮದಿಯಾಗೈತೆ, ಅವ್ರು ಹಲವಾರು ರೀತಿಯಲ್ಲಿ ಇವತ್ತು ಕೃಷಿ ಇರ್ಬೋದು, ಇನ್ನೊಂದು ರೀತಿಯಲ್ಲಿ ಇರ್ಬೋದು, ಮಕ್ಕಳು ಓದಿಸೋದಿರ್ಬೋದು, ಅವ್ರು ಚೆನ್ನಾಗಾಗಿ ಅವ್ರೆ ಹಾಲು ಹಾಕೋದ್ರಿಂದ ಎಂಬ ಮೆಸೇಜು ಬೇರೆ ರೈತರಿಗೆ ಮುಟ್ಬೇಕು. ಆವಾಗ ಮಾತ್ರ ಇಡೀ ರೈತರು ಈ ಒಂದು ಉದ್ಯಮದಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ತಕ್ಕಂಥ ಮಟ್ಟಿಗೆ ಅವರು ಆ ತಯಾರಿ ಆಗ್ತಾರೆ. ನಾವು ಅವ್ರಿಗೆ ಮೆಸೇಜೇ ಕೊಡಕ್ಕ ಶಕ್ತಿ ಇಲ್ಲ ಅಂದ್ರಾಗ ಆ ನಿಮ್ಮ ಸಂಘ ಇವತ್ತು ಅಷ್ಟಕ್ಕೆ ಸೀಮಿತ ಆಗ್ತದೆ. ನೀವೇನು ಬದಲಾವಣೆ ತರಕ್ಕಾಗೋದೇ ಇಲ್ಲ. ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ಏನು ಉಪಕೇಂದ್ರವನ್ನು ಮಾಡ್ತಿರ್ತಕ್ಕಂಥ ಕಾರ್ಯದರ್ಶಿಗಳು, ನಡೆಸ್ತಾ ಇರ್ತಕ್ಕಂಥ ಕಾರ್ಯದರ್ಶಿಗಳು, ನೀವು ಬಹಳ ಈಗಲಿಂದಲೇ ಕೂಡ ನಿಮಗೆ ಚಾಲೆಂಜ್ ಮೈಂಡ್ ಇರಬೇಕು. ನಾನು ಇಷ್ಟು ಲೀಟ್ರನ್ನು ಮಾಡೇ ಮಾಡ್ತೀನಿ ಎಂಬ ಒಂದು ಮಟ್ಟಕ್ಕೆ ನೀವು ಚಾಲೆಂಜ್ ಮೈಂಡ್ ಇಟ್ಕೊಂಡು ಹೋದ್ರೆ ಮಾತ್ರನೇ ಬದಲಾವಣೆ ತರೋದಕ್ಕೆ ಸಾಧ್ಯ ಆಗ್ತದೆ. ನಿಮ್ಮ ಸಂಘ ಅಭಿವೃದ್ಧಿ ಆಗ್ತದೆ. ನಿಮ್ಗೆ ಏನೋ ಒಂದು ಜನ ಜವಾಬ್ದಾರಿ ಕೊಟ್ಟು ಊರಿಗೆ ನೀವು ಒಳ್ಳೆ ರೀತಿಯಲ್ಲಿ ನಡೆಸ್ತಾನೆ ಕಣಪ್ಪ ನಮ್ಮ ಕಾರ್ಯದರ್ಶಿ ಅಂತ ಹೇಳ್ಬಿಟ್ಟು ನಿಮಗೆ ಜವಾಬ್ದಾರಿ ಕೊಟ್ಟಿರ್ತಾರಲ್ಲ, ಅಷ್ಟಕ್ಕೂ ಆ ಜನಗಳಿಗೆ ಎಲ್ರಿಗೂ ಕೂಡ ಒಂದು ಗೌರವ ತರ್ತಕ್ಕಂಥ ಮಟ್ಟಿಗೆ ಇದಾಗ್ತದೆ ಎಂಬ ಒಂದು ಅಭಿಪ್ರಾಯವನ್ನು ಕೂಡ ನಾನು ವ್ಯಕ್ತಪಡಿಸಿ